9ನೇ ದಶಕ ಹಿಡ್ಕೊಂಡು ರೈತ ಸಂಘಟನೆಗಳು ಹೋರಾಟ ಮಾಡ್ತಾಯಿದ್ದೀವಿ. ಅವಾಗ ಕೇವಲ 900 ಕೋಟಿ ಒಳಗೆ ಇಡೀ ವಿಜಯಪುರ ಜಿಲ್ಲಾ ಮುಳವಾಡ 3ನೇ ಹಂತದ ಯೋಜನೆಗಳು ಜಾರಿ ಆಗ್ತಿತ್ತು. ಇವತ್ತು ಲಕ್ಷ ಕೋಟಿ ಗಡ್ಡೆ ಸುರುವಂಥ ಪಾಳಿ ಬಂದದ. ಇದನ್ನು ಆಗ್ಬೇಕಂತ ಎಲ್ಲ ನಮ್ಮ ಕಿಸಾನ್ ಸಂಘದ ಬಹಳ ಸಲ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ. ನಮ್ಮೆಲ್ಲ MLAಗಳಿಗೆ ಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟಿವಿ. ಅವರು ಮಾಡ್ತೇವೆ ಹೋಗ್ತಾರೆ, ರೊಕ್ಕದ ಹೊರದಾಗ್ಯದ ಏನು ಮಾಡ್ಕೋತ ಕೇಳಾಕತ್ತಾರೆ. ಅದಕ್ಕೆ ನಾವು ಹಿಂಗೆ ಮಾಡ್ಕೋತ ಹೋದ್ರೆ ಹಂಗೆ ಹೆಚ್ಚಾಕೋತ ಹೋಗ್ತದೆ. ಹೋದ ಸಲ 2023 BJP ಅವರು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೇವೆ, ಮುಂದಿನದಕ್ಕೆ 25 ಲಕ್ಷ 20 ಹಿಂಗೇನೋ ಮಾಡಿ ಮುಗಿಸಿದ್ರು. ಆದರೆ ಅವರು ಮಾಡಲಾರ್ದೆ ಹೋಗ್ಬಿಟ್ರು. ಈಗ ಇವ್ರು ಬಂದೆಲ್ಲ 40 ಲಕ್ಷ ಮುಳುಗಡೆ ಆದವ್ರಿಗೆ, 30 ಲಕ್ಷ ಕೆನಲ್ದವ್ರಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ 25 ಲಕ್ಷ ಹಿಂಗೆ ಮಾಡ್ಯಾರ. ಮಾಡಿನ ಇವರು 1 ವರ್ಷ ಆಗಲ್ಬತ್ತು. ಮತ್ತು ಹಿಂಗೆ ಮುಂದೆ ಒತ್ಕೊತ ಹೋದ್ರೆ ಇವರು ಇಟ್ಟು ಮುಗಿಸಿ ಹೋಗ್ತಾರೆ. ಮುಂದೆ ನಮ್ಗೆ ಆಗೋದು ಯಾವಾಗ ಬಿಜಾಪುರ ನೀರಾವರಿ ಆಗೋದು ಯಾವಾಗ. ಅದಕ್ಕೆ ನಾವು ಎಲ್ಲ ರೈತರೆಲ್ಲ ಭಾಳ ತಾಪಾಗ್ಯದ ರೈತರಿಗೆ. ಯಾಕೋ ಇವರು ದೇವ್ರ ಮಳೆ ಕೊಟ್ಟಂತ ಚಲೋ ಅದ. ಆದರೆ ಯಾವುದೇ ಕಾರಣಕ್ಕೆ ಈ 2 ವರ್ಷದಾಗ ಏನು ಸಿದ್ದರಾಮಯ್ಯ ಅವರು ಏನು ಗ್ಯಾರಂಟಿ ಕೊಟ್ಟಾರ, ನಮಗೂ ಕೂಡ ಬಿಜಾಪುರ ಜಿಲ್ಲೆಗೆ ಸಮಗ್ರ ನೀರಾವರಿ ಇದು ಗ್ಯಾರಂಟಿ ಕೊಡಬೇಕು. ಅವ್ರ ಹೆಸರು ನಿಜ ಶಾಶ್ವತ ಉಳಿಬೇಕು. ಆಲ್ಮಟ್ಟಿ ಪ್ರಾಜೆಕ್ಟ್ ಆಗಲತ್ತ ಎಲ್ಲರೂ ತಲೆಗೆ ಬರ್ಲತ್ತದ. ಅದಕ್ಕೆ ಸಿದ್ದರಾಮಯ್ಯ ಗಂಡಸ ಮಾಡೋದಂದ್ರೆ ಇದು ಹೆಸರು ಉಳಿತದ. ಸಂಗೌಡರಾಯಣ್ಣ ಹೆಸರು ಹೆಂಗೆ ಉಳಿದಲ್ಲ ಹಂಗೆ ಅವ್ರದ್ದು ಹೆಸರು ಉಳಿತದ. ಅದಕ್ಕೆ ದಯವಿಟ್ಟು ಈ 524 ಮೀಟ್ರ್ ಆಗಬೇಕು. ಇದಕ್ಕೆ ಬೇಕಂತ ಹಣಕಾಸಿನ ವ್ಯವಸ್ಥೆ 2 ವರ್ಷನಾಗ ಮಾಡ್ಬೇಕು. ಬೇಕಾದ್ರೆ ಸಾಲ ಮಾಡ್ಯವ್ರು, ನಾವೇನು ತೊಂದರೆ ಇಲ್ಲ. ಬೇಕಾದ್ರೆ ನೌಕರದಾರ ಪಗಾರ ಬಾಂಡ್ನಾಗ ಇಟ್ಕೊಂಡು ಏನಾರು ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಇಡೀ ಬಿಜಾಪುರ ಜಿಲ್ಲೆಗೆ ನೀರಾವರಿ ಆಗೋದು 524 3ನೇ ಹಂತದಾಗ ಮಾತ್ರ ಸಾಧ್ಯ ಇದೆ. ಈ ಯಾವುದಿದು ಚಿಮ್ಮುಲಿಗಿ, ಗುತ್ತಿ ಬಸವಣ್ಣ ಮತ್ತು ನಮ್ಮ ಮುಳವಾಡಿ ಎತ್ತಿನ ಇವೆಲ್ಲ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಅರ್ಧ ಕಳ್ದಾವ. ಎಲ್ಲ ತಿಳುಗುಂದಿ ಬ್ರಾಂಚ್ ಕೆನಲ್ದಾಗ ಡಿಸ್ಟ್ರಿಬ್ಯೂಟ್ರಿ ಆಗಿಲ್ಲ. ಇಂಡಿ ಬ್ರಾಂಚ್ ಕೆನಲ್ದಾಗ ಅದು ಪುನಶ್ಚೇತನ ಮಾಡ್ತಾ ಅರ್ಧ ಮಾಡ್ರೆ ಅರ್ಧ ಉಳಿದ, ಅದು ಸರಿಯೇನಿಲ್ಲ. ಆಮೇಲೆ ILBC ಅಂದರೆ ಗುತ್ತಿ ಬಸವಣ್ಣ, ಅದು ದಂಡಿಗೆ ನೀರು ಟೇಲೆಂಡಕ್ಕೆ ಹೋಗಲ್ದು ಆಯ್ತಾ. ಕೆರೆ ತುಂಬಲಿಕ್ಕೆ ಯೋಜನೆಗಳು ಮಾಡ್ಯಾರ. ಯಾವುದದು ಬುಯ್ಯಾರ, ಸಂಕ ಮತ್ತು ಅಣಚಿ ಪ್ಯಾಕೇಜ್ ಅವು ಸರಿಯೇನಿರಲ್ಲ. ಬುಯ್ಯಾರ ಪ್ಯಾಕೇಜ್ ಅಂತೂ 6 ಕಿಲೋಮೀಟ್ರ್ ಪೈಪೇ ತಿಂದೋಗುತ್ತೆ. ಇನ್ನು ಹ್ಯಾಂಡ್ ಓವರ್ ಆಗ್ತಿದ್ದು ಮದುವೆ ಆಗಿಬಿಟ್ಟದ. ಹಿಂಗೆಲ್ಲ ಆಗಿಬಿಟ್ರೆ ಬಿಜಾಪುರ ಜನರಿಗೆ ಹೆಂಗೆ ಮಾಡಬೇಕು. ಅದಕ್ಕೆ ಬಿಜಾಪುರ ಶಾಶ್ವತ ಪರಿಹಾರ ಆಗಬೇಕು ನೀರು ಅಂತ ತಿಳ್ಕೊಂಡು 21ನೇ ತಾರೀಕಿನ ದಿವಸ ನಾವೆಲ್ಲ DC ಆಫೀಸ್ಗೆ ಸ್ಟ್ರೈಕ್ ಮಾಡಬೇಕು. ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ DC ಥ್ರೂಯಿಂದ. ಅದಕ್ಕೆ ದಯವಿಟ್ಟು ನಮ್ಮೆಲ್ಲ ಶಾಸಕರು ಮತ್ತು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಗಮನಿಸಬೇಕು. ಅಕಸ್ಮಾತ್ ಇದೇನು ಹಗರಾಗಿ ತೊಗೊಂಡ್ರಪ್ಪ ಅಂದ್ರೆ ಬಿಜಾಪುರ ಹೊತ್ತು ಹಿಡಿತದ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಎಚ್ಚರಿಕೆಯನ್ನು ಕೂಡ ನಾವು ಈ ಸಂದರ್ಭ ಹೇಳಬಯಸ್ತೀವಿ. ಹೆಸರು ಭಾರತೀಯ ಕಿಸಾನ್ ಸಂಘದ ಸ್ಟೇಟ್ ಸೆಕ್ರೆಟರಿ ಗುರುನಾಥ್ ಶಂಕರ್ ಬಗ್ಗೆ ಭಾಗ ಅಂದರೆ ವಿಜಯಪುರ ತಾಲೂಕು ಮತ್ತು ಚಡ್ಚನ್ ತಾಲೂಕು ಮತ್ತು ಬಬಲೇಶ್ವರ ತಾಲೂಕದ ಹಳ್ಳಿಗಳು ಉಳಿದಾವ. ಆ ನೀರಾವರಿ ವಂಚಿತವಾದಂಥ ಪ್ರದೇಶಗಳು ಏನು ಫೇಸ್ 2ನಲ್ಲಿ ರೇವಣಸಿದ್ದೇಶ್ವರ ಎತ್ ನೀರಾವರಿಯಲ್ಲಿ ಬರ್ತಾವೆ. ಅದು ಕೂಡ ಶೀಘ್ರದಲ್ಲಿ DPR ಮಾಡಿ ಸರ್ಕಾರ ಗಮನಕ್ಕೆ ತಗೊಂಡು ಆ ನೀರಾವರಿ ವಂಚಿತ ಹಳ್ಳಿಗಳಿಗೆ ನೀರಾವರಿಯನ್ನು ಒದಗಿಸಲಿಕ್ಕೆ ಈ ಮೊದಲು DPR ತಯಾರು ಮಾಡಿ ಸರ್ಕಾರ ಆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು. ಅದರ ಸಲುವಾಗಿ ನೀರಿನ ಲಭ್ಯತೆ ಕೇಳ್ಯಾರವರು, ಕೇಳೋದ್ರು ಸಹಿತ ಅಲ್ಲಿ ಸರಿಯಾಗಿ ವಿಧಾನಸಭೆ ಒಳಗೆ ಉತ್ತರಿಸಲಾಗಲಿಲ್ಲ ಅಲ್ಲಿ ಸಂಬಂಧಪಟ್ಟವರಿಗೆ. ಅದಕ್ಕೆ ಅದು 2.514 TMC ನೀರು ಐತಿ, ಅದಕ್ಕೆ ಲಭ್ಯತೆ ಐತಿ. ಅದನ್ನು ಈಗಾಗಲೇ ವರದಿ ಮಾಡಿನೂ ಕೂಡ KBJನೆಲ್ಲ ಇದ್ರ ಮುಖಾಂತರ ಮತ್ತು MB ಪಾಲ್ರಿಗೆ ಲೆಟ್ರ್ ಕೊಟ್ಟಿದ್ದೆ. ಅದರ ಮುಖಾಂತರ ಈಗಾಗಲೇ ವರದಿ ಸರ್ಕಾರಕ್ಕೆ ಹೋಗೈತಿ. ನಾವುಗಳು 100 ಸಲ ಅರ್ಜಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದೀವಿ, DCMದವರಿಗೆ ಕೊಟ್ಟಿದ್ದೀವಿ, ಮತ್ತು ನಮ್ಮ ಜಿಲ್ಲಾ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಆದಷ್ಟು ಶೀಘ್ರ ಒಳಗಾಗಬೇಕು. ಆನಂತರ ಚಡ್ಚಣಿ ಎತ್ತು ನೀರಾವರಿ ಅದು ಕುಂಠಿತ ಆಗಿರುತ್ತೆ. ಆದಷ್ಟು ಶೀಘ್ರದೊಳಗೆ ಅದನ್ನು ಎಲ್ಲ ತಯಾರು ಮಾಡಿ ಈಗಾಗಲೇ ಅದು ಮಂಜೂರಾದಂಥ ಕಾಮಗಾರಿ, ಆ ಕಾಮಗಾರಿ ಸಮರೋಪಾದಿಯಲ್ಲಿ ಶೀಘ್ರವಾಗಿ ಮುಗಿಸಿ ರೈತರ ಹೊಲಗಳಿಗೆ ನೀರು ಹರಿಸುವಂತಾಗಬೇಕು. ಅದರಂತೆ ಈ ನಮ್ಮ ಡೋಣಿ ನದಿ ಹೂಳೆತ್ತು ಕಾರ್ಯಕ್ರಮ ಈಗಾಗಲೇ ಸಾರವಾಡಕ್ಕೇನೋ 10 ಕೋಟಿ ತುರ್ತಾಗಿ ಮಾಡ್ಯಾರ. ಅದೊಂದು 2-3 ಕಿಲೋಮೀಟ್ರ್ ಏರಿಯಾ. ಅದು ಎಷ್ಟು ಮಾಡಿದ್ರೆ ಸರಿ ಆಗೋದಿಲ್ಲ. ಈಗ ತುರ್ತು ಏನೋ ಮಾಡ್ಯಾರ, ಆ ಊರಿನೊಂದು ಸಮಸ್ಯೆ ಬಗೆಹರಿಸ್ಬೇಕಂತೇಳಿ. ಆದ್ರೆ ಈ ನಮ್ಮ ಜಿಲ್ಲೆಯಲ್ಲಿ ಹರಿತಕ್ಕಂಥ 160 ಕಿಲೋಮೀಟ್ರ್ ಏನು ಡೋಣಿ ನದಿ ಹರಿತದೆ, ಆ ಡೋಣಿ ನದಿದು ಪೂರಾ ಹೂಳೆತ್ತು ಕಾರ್ಯಕ್ರಮ ಆಗಬೇಕು. ಅದರ ಸಲುವಾಗಿಯೇ ಹಿಂದೆ MB ಪಾಲ್ರು ಅದನ್ನು ತಯಾರು ಮಾಡಿ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ಎಲ್ಲ ಇಟ್ಟಾರೆ.
ಈ ಮೊನ್ನೆನೂ ಕೂಡ ಅವ್ರಿಗೆ ಹೇಳ್ದಾಕರೆ ಮತ್ತು ಧಾರವಾಡದೊಳಗೂ ರೈತರಲ್ಲಿ ಕೇಳ್ದಾಕರೆ ಇಲ್ಲ ಮಾಡ್ತೀನಿ ಅಂತಂದಾರೆ. ಆದಷ್ಟು ಶೀಘ್ರದೊಳಗೆ ಆ ಕಾರ್ಯ ಕೂಡ ಆಗಬೇಕು. ಅದರಂತೆ ಕೇಂದ್ರ ಸರ್ಕಾರ ಈ ಆಲಮಟ್ಟಿ ಮತ್ತು ಇದೇನು ಡೋಣಿ ನದಿ ಹೂಳು ಎತ್ತುವಲ್ಲ ಇದರ ಕಡೆ ಗಮನ ಹರಿಸಿ ಇದಕ್ಕೂ ಕೂಡ ಏನಾದರೂ ಸಹಾಯ ಮಾಡ್ಬೇಕಂತೇಳಿ ನಾವು ಕೂಡ ಕಿಸಾನ್ ಸಂಘದಿಂದ ಒತ್ತಾಯ ಮಾಡ್ಲಾಕತ್ತೀವಿ. ಅದರಂತೆ ಮುಂದೂ ಕೂಡ ಒತ್ತಾಯ ಮಾಡ್ತೀವಿ. ಆ ನೋಟಿಫಿಕೇಷನ್ ಹೇಳಕತ್ಯಾರ ಆಲಮಟ್ಟಿದು, ಆ ನೋಟಿಫಿಕೇಷನ್ಗೂ ಕೂಡ ನಾವು ರಾಷ್ಟ್ರೀಯ ಅಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳದಾರ. ನಾಳೆ ಈ ಫೆಬ್ರವರಿ 6ನೇ ತಾರೀಕಿಗೆ ಬಿಜಾಪುರ ಜಿಲ್ಲೆಗೆ ಬರೋರಿದ್ದಾರೆ. ಅವ್ರ ಮುಖಾಂತರ ಕೂಡ ಪ್ರಧಾನಮಂತ್ರಿಯವರಿಗೆ ಮನವಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ. ಸೆಂಟ್ರಲ್ ಗೌರ್ಮೆಂಟದ್ದು ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಸಂಘದ ಮುಖಾಂತರ ನಾವು ಹೋರಾಟ ಮಾಡುವ ನಮ್ಮ ನಿಶ್ಚಯ ಇತ್ತು. ನಮಗೇನು ಆ ಪಾರ್ಟಿ ಈ ಪಾರ್ಟಿ ಏನೂ ಸಂಬಂಧ ಇಲ್ಲ. ನಾವು ಯಾವ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ನಮಗೆ ಒಟ್ಟು ರೈತರಿಗೆ ಹಿತ ಆಗ್ಬೇಕನ್ನೋದು. ಇನ್ನು ಕಬ್ಬಿಂದು 15 ದಿನದಾಗ ಬಿಲ್ ಹಾಕ್ಬೇಕಂತೇಳಿ ಎಲ್ಲ ಹೇಳಿದೀವಿ. ಫ್ಯಾಕ್ಟ್ರಿ ಚಾಲು ಆಗ್ಬೇಕಂದ್ರು ಫ್ಯಾಕ್ಟ್ರಿ ಚಾಲು ಮಾಡಿಕೊಟ್ಟಿವಿ. ಎಲ್ಲ ಆಯಿತು. ತೂಕದೊಳಗೆ ಮೋಸಾಲಿಕತ್ತದ. ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ ಅಂದರು. ಇನ್ನೂ ತನಕ ಆ್ಯಕ್ಷನ್ ಇಲ್ಲ. ಆ ಬಿಲ್ ಹಾಕಲಿಕತ್ತಿಲ್ಲ. ಈ ತಿಂಗಳು ಆಗಿ ಹೋಗು. ಹಿಂಗಾದ್ರೆ ಮುಂದೆ ರೈತರು ಬಾಳ್ವೆ ಮಾಡೋದು ಹೆಂಗೆ? ಅದಕ್ಕೆ ಆದಷ್ಟು ಶೀಘ್ರದೊಳಗೆ ಕಬ್ಬಿನ ಬಿಲ್ಲ ಏನು 15 ದಿನದೊಳಗೆ ಹಾಕಬೇಕಾಗಿತ್ತು ಹಾಕಬೇಕು. ಹಾಕಿರಲಿಲ್ಲ ಅಂತಂದ್ರೆ ಈಗ ಎಷ್ಟು ದಿನ ತಡ ಮಾಡ್ತಾರೋ ಅದರ ಬಡ್ಡಿ ಸೇರಿಸಿ ಕೊಡಬೇಕು ಕಾಯ್ದೆ ಐತಿ. ಅದರ ಪ್ರಕಾರ ರೈತರಿಗೆ ಶೀಘ್ರದೊಳಗೆ ಈ ವಾರದೊಳಗಾಗಿ ಎಲ್ಲ ಕಬ್ಬಿನ ಬಿಲ್ ಹಾಕಬೇಕು. ಅದರಂತೆ ತೊಗರಿ ಮತ್ತು ಮೆಕ್ಕೆಜೋಳದ್ದು ಇವು ಏನದಾವ, ಮೆಕ್ಕೆಜೋಳದ ಈ ಗುಲ್ಬರ್ಗ ಜಿಲ್ಲಾಕ್ಕೆ ಒಯ್ಯಲೆಲ್ಲ ಐತಿರ. ಗುಲ್ಬರ್ಗ ಜಿಲ್ಲಾಕ್ಕೆ ಈ ಜಿಲ್ಲಾದವ್ರು ಒಯ್ಯಲಿಕ್ಕೆ ಹೆಂಗೆ ಸಾಧ್ಯದ? ಅದಕ್ಕೆ ಪ್ರತಿಯೊಂದು ತಾಲೂಕಿನೊಳಗೆ ಮೆಕ್ಕೆಜೋಳ ಕೇಂದ್ರ ಮಾರಾಟ ಇದು ಖರೀದಿ ಕೇಂದ್ರ ಆಗಬೇಕು. ತೊಗರಿದು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಕತ್ತಾರ. ಇವರು ಕಾಟ ಏನು ಮಾಡೋರು, ನಮ್ಮ ರೈತರ ಕೈಯಾಗ ದುಡ್ಡು ಎಂದು ಕೊಡೋರು. ಈ ಸಮಸ್ಯೆ ಆಗೈತಿ. ಆದಷ್ಟು ಶೀಘ್ರದೊಳಗೆ ಆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ರೈತರ ಸಂಕಷ್ಟವನ್ನು ಬಗೆಹರಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಆ ನಂತರ ಇದರ ಸಲುವಾಗಿಯೇ 21ನೇ ತಾರೀಕು ಇದೇ ಜನವರಿ 21ನೇ ತಾರೀಕಿಗೆ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಹೊರಟು DC ಕಚೇರಿ ಮುಂದೆ ಬೃಹತ್ ಸಂಖ್ಯೆಯಲ್ಲಿ ರೈತರು ಕೂಡುವಂಥ ಒಂದು ವ್ಯವಸ್ಥೆ ಮಾಡಕತ್ತಿದೆ. ಈಗ ಎಲ್ಲ ತಾಲೂಕುಗಳ ಸಂಚಾರ ಮಾಡಿ ಎಲ್ಲ ಹಳ್ಳಿಗಳಿಗೆ ಹೇಳಕತ್ತೀವಿ. ಅದರಂತೆ ಎಲ್ಲ ರೈತರು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ನನ್ನ ಹೆಸರು ಮಲ್ಲನಗೌಡ ಪಾಟೀಲ್, ಉತ್ತರ ಪ್ರಾಂತದ ಉಪಾಧ್ಯಕ್ಷ ಭಾರತೀಯ ಕಿಸಾನ್.